ಬೆಳಗಾವಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನೇಮಕವಾಗಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ನಾರಿ ಶಕ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಸ್.ಎಂ. ದೊಡ್ಡಮನಿ ಶ್ರೀ ಸಾಯಿ ಹಾಸ್ಪಿಟಲ್ ವ್ಯವಸ್ಥಾಪಕ ನಿರ್ದೇಶಕರು ಮಾತನಾಡಿ, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಜೊತೆ ನಮ್ಮ ಒಡನಾಟ 4 ವರ್ಷದಿಂದ ಇದ್ದು, ಈ ಸಂಸ್ಥೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಅವು ಜನಪರ ಹಾಗೂ ಪೊಲೀಸರ ಪರ ಮತ್ತು ಬಡವರ ಪರವಾಗಿದ್ದು, ನಾವು ಸದಾ ಅವರಿಗೆ ಬೆನ್ನಿಗೆ ನಿಂತು ಬೆಂಬಲಿಸುತ್ತೇವೆ ಎಂದು ತಿಳಿಸಿದರು. ಮತ್ತು ಇನ್ನೋರ ಅತಿಥಿಗಳಾದ PSI ರುಕ್ಮಿಣಿ ಅವರು ಮಾತನಾಡಿ, ಮಹಿಳೆಯರು ಯಾವುದೇ ಕಾರಣಕ್ಕೂ ಕುಗ್ಗದೆ ಸಮಾಜ ಸೇವೆಯಲ್ಲಿ ತಮ್ಮ ಪಾತ್ರ ವಹಿಸಬೇಕು. ನಮ್ಮ ಇಲಾಖೆ ತಮ್ಮ ಜೊತೆಯಾಗಿ ಹಾಗೂ ಈ ಪ್ರಶಸ್ತಿ ನಿಮಗೆ ಒಂದು ಸ್ಫೂರ್ತಿಯಾಗಲೆಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಅತಿಥಿಗಳಾದಂತಹ ನಿವೃತ್ತ PSI ಬಾದಾಮಿಯವರು ಮಾತನಾಡಿ, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮಹಿಳೆಯರಿಗೆ ನೀಡುತ್ತಿರುವ ನಾರಿ ಶಕ್ತಿ ಎಂಬ ಪ್ರಶಸ್ತಿ ನಿಜವಾದ ಅರ್ಥಪೂರ್ಣವಾದಂತಹ ಒಂದು ಸ್ವತಂತ್ರ ದಿನಾಚರಣೆ ಆಚರಣೆಯಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರು ಮಾತನಾಡಿ, ನಮ್ಮ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷವೂ ಕೂಡ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ವಿಚಾರ ಬಂದಾಗ ನಮ್ಮ ಸಂಸ್ಥೆಯ ಮಹಿಳಾ ಘಟಕದ ರಾಜ್ಯ ಸಂಚಾಲಕರಾದ ಶ್ರೀಮತಿ ರೇಣುಕಾ ಹೊಸೂರ್ ಅವರು ಈ ವರ್ಷ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಮಾಡೋಣ ಎಂದು ಹೇಳಿದರು. ನಾವು ಈ ಕಾರ್ಯಕ್ರಮವನ್ನು ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮದ ಆಯೋಜನೆಯನ್ನು ಹಾಗೂ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀಮತಿ ರೇಣುಕಾ ಹೊಸೂರ್ ಅವರು ವಹಿಸಿಕೊಂಡಿದ್ದು, ಅನೇಕ ಪ್ರಶಸ್ತಿ ವಿಜೇತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಪ್ರಶಸ್ತಿಯ ವಿಜೇತರು ಎ. ರುಕ್ಮಿಣಿ, ಶ್ರೀಮತಿ ಆಯಿಷಾ ಸನ್ನಿಧಿ, ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಕೋಲಾರಿ, ಶ್ರೀಮತಿ ಲಕ್ಷ್ಮೀ ರಾಘವೇಂದ್ರ ಲೋಕಾರಿ, ಶ್ರೀಮತಿ ಖುರ್ಷಿದ್ ಡಿ ಮುಲ್ಲಾ, ಶ್ರೀಮತಿ ಮೀನಾ ಅನಿಲ್ ಬೆನಕೆ, ಶ್ರೀಮತಿ ಸಾರಂಬಿ ನಿಸಾರ್ ಅಹಮದ್ ಜತ್ತಿ, ಶ್ರೀಮತಿ ಹಸೀನಾ ರಸೂಲ್ ಸಾಹೇಬ್ ಪಿರ್ಜಾದೆ, ಶ್ರೀಮತಿ ಪೂರ್ಣಿಮಾ ಪವನ್ ಪವಾರ್, ಶ್ರೀಮತಿ ಅನ್ನಪೂರ್ಣ ಅಸುಕರ್, ಶ್ರೀಮತಿ ರೇಖಾ ಎಲ್ ಶಹಾಪುರ್ಕರ್, ಶ್ರೀಮತಿ ಕಮರುನ್ನೀಸಾ ಹಿರೇಕೋಡಿ, ಶ್ರೀಮತಿ ರತ್ನಾ ಮಲ್ಲಿಕಾರ್ಜುನ್ ಹಾರಾಣಿ, ಇನ್ನು ಹಲವಾರು ಕಾರ್ಯಕರ್ತರು ಹಾಗೂ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. 80ನೇ ವರ್ಷದ ಒಂದು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಾವು ಒಂದು ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರಶಸ್ತಿಯ ಹೆಸರೇನಪ್ಪ ಅಂತಂದರೆ ನಾರಿ ಶಕ್ತಿ ಅಂತೇಳಿ. ಈ ನಾರಿ ಶಕ್ತಿನ ಯಾಕೆ ಚಾಯ್ಸ್ ಮಾಡ್ಕೊಂಡಿವಿ ಅಂತಂದರೆ, ಶಕ್ತಿ ಹೆಸರನ್ನ ನಾರಿ. ಇವತ್ತು ನಮಗೆ ದೇಶಕ್ಕೆ ನಾವು ಸ್ವತಂತ್ರ ಸಿಗಬೇಕಾದ್ರೆ ಎಲ್ಲ ಮಹಾನ್ ಪುರುಷರ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಇಂಥ ಮಹಾನ್ ಏನು ಸೇನಾನಿಗಳದಾರಲ್ಲ, ಸ್ವತಂತ್ರ ತಂದು ಕೊಡೋದ್ರಲ್ಲಿ ಪಾತ್ರ ಬಹಳ ಮುಖ್ಯವಾಗಿದೆ. ಅದಾದ ನಂತರ ಸ್ವತಂತ್ರ ಆದ ನಂತರ ನಮ್ಮ ಒಂದು ಮನೆಯನ್ನು, ಅದಾದ ನಂತರ ನಮ್ಮ ಸಮಾಜವನ್ನು ಮುನ್ನ ನಡೆಸ್ಕೊಂಡು ಹೋಗಲಿಕ್ಕೆ ಈ ನಾರಿಯರ ಪಾತ್ರ ಬಹಳ ದೊಡ್ಡದಾಗಿದೆ. ಆ ಒಂದು ಉದ್ದೇಶದಿಂದ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ನಾರಿಗಳನ್ನು ನಮ್ಮ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಗುರುತಿಸಿ ಈ ನಾರಿ ಶಕ್ತಿ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅವರ ಒಂದು ಕೆಲಸಕ್ಕೆ ಒಂದು ಶಕ್ತಿ ಸಿಗಲಿ, ಒಂದು ಬೂಸ್ಟ್ ಎನರ್ಜಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ನಾರಿ ಶಕ್ತಿ ಪ್ರಶಸ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮುಂದಿನ ವರ್ಷನೂ ಕೂಡ ಇದೇ ರೀತಿ ನಡೀತೈತೆ ಅಂತೇಳಿ ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶಕ್ತಿ ಆ ಎಲ್ಲ ನಾರಿಯರಿಗೆ ಒಂದು ಶಕ್ತಿ ಆಗಲಿ ಅಂತ ಹೇಳ್ತಾ ನನ್ನ ಒಂದು 2 ಥ್ಯಾಂಕ್ ಯು ಸರ್.